ನಮಸ್ಕಾರ. ಇವತ್ತು ಐತಿಹಾಸಿಕ ದಿನ. ಕನ್ನಡ ನಾಡಿನ ತಾಯಿ ಭುವನೇಶ್ವರಿಯ ಕಂಚಿನ 25 ಅಡಿ ಉದ್ದದ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅದಕ್ಕೆ ಕಾರಣಕರ್ತರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿಯವರು ಮತ್ತು ಇಲಾಖೆ ಅಧಿಕಾರಿಗಳಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ಆರಂಭದಲ್ಲಿ ಹಂಪಿನಲ್ಲಿ ಮಾತ್ರ ಈ ಥರದ ಒಂದು ಭುವನೇಶ್ವರಿ ವಿಗ್ರಹ ಇತ್ತು, ಅದು ಬಿಟ್ಟರೆ ಸಿರ್ಸಿನಲ್ಲಿತ್ತು. ನಮ್ಮ ನಾಡ ಪ್ರಭುಗಳೆಲ್ಲ ಭುವನೇಶ್ವರಿನ ಪೂಜೆ ಮಾಡ್ತಾ ಬಂದಂಥ ಇತಿಹಾಸ ನಮ್ಮ ಕರ್ನಾಟಕದ. ಒಂದು ಕನ್ನಡದ ಅಸ್ಮಿತೆ, ನಮ್ಮ ಭೂಮಿಯ ಒಂದು ದೇವತೆ ಅಂತ ಕರೆಯುವಂಥ ಭುವನೇಶ್ವರಿಯ ಇಂಥ ಒಂದು ವಿಗ್ರಹ ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಹೆಮ್ಮೆಯ ಸಂಗತಿ. ಯಾಕಂದರೆ ನಾವೆಲ್ಲ ಕನ್ನಡ ಹೋರಾಟಗಾರರು, ಕನ್ನಡ ಅಂತ ಎಷ್ಟೇ ಹೇಳಿದ್ರು ನಮಗೆ ಒಂದು ಗುರುತು, ಆ ಕನ್ನಡದ ಒಂದು ತಾಯಿಯ ಪ್ರತಿಮೆ ಬಹಳ ಪ್ರಮುಖವಾಗಿ ಬೇಕಾಗಿತ್ತು. ನಮ್ಮೆಲ್ಲ ಕನ್ನಡ ಹೋರಾಟಗಾರರು ಅದನ್ನು ತುಂಬ ದಿನದಿಂದ ಹೇಳ್ತಾನೆ ಬಂದಿದ್ದರು. ಅದಕ್ಕೆ ಸಕಾರಾತ್ಮಕವಾಗಿ ಸಿದ್ದರಾಮಯ್ಯ ಸಾಹೇಬರು ಸ್ಪಂದಿಸಿ ಇವತ್ತು ಇಂಥ ಒಂದು ಐತಿಹಾಸಿಕ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಉದ್ಘಾಟನೆ ಆಗಿದೆ. ನಾನು ಅಕಾಡೆಮಿ ಅಧ್ಯಕ್ಷನಾಗಿ ನನಗೂ ತುಂಬ ಹೆಮ್ಮೆ ಇದೆ. ನಾವೆಲ್ಲ ಇದರಲ್ಲಿ ಆಗಿದ್ವಿ. ಇನ್ನೊಂದು ವಿಶೇಷವಾದ ಸಂಗತಿ, ನಾನು ಸಭೆಯಲ್ಲಿ ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡ್ತಾ ಅವರ ಮೇಲಿರುವಂಥ ಕೇಸ್ಗಳನ್ನ ತಗೋಬೇಕು ಅಂಥೇಳಿ ನಾನು ಮಾನ್ಯ ಸಚಿವರನ್ನು ಕೇಳಿದ್ದೆ. ಅದಕ್ಕೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅದನ್ನು ಮುಖ್ಯಮಂತ್ರಿ ಅವರಿಂದ ಆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳ್ತೀವಿ ಅಂಥೇಳಿ ಇವತ್ತು ಅನೌನ್ಸ್ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷದ ಸಂಗತಿ. ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅದಕ್ಕೆ ಸ್ಪಂದಿಸಿದರು. ಇನ್ನೂ ಹಿಂದಿನ ಸರ್ಕಾರದಲ್ಲಿ ನಾನು ಇದೇ ಮಾತನ್ನು ಹೇಳಿದೆ, ಹೋರಾಟಗಾರರ ಈ ಎಲ್ಲ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂದಾಗ ಅದೆಲ್ಲ ಹೋರಾಟಗಾರರುಗಳು ರೋಲ್ ಕಾಲ್ಗಳು ಹಾಗೆ ಹೀಗೆ ಅಂಥೇಳಿ ಮಾತಾಡಿದ್ರು. ಆದರೆ ಇಲ್ಲಿ ಯಾರೂ ಕನ್ನಡ ಹೋರಾಟಗಾರರು ರೋಲ್ ಕಾಲ್ ಇಲ್ಲ. ಇವತ್ತು ಕನ್ನಡಿಗರು ತಮ್ಮ ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ. ಯಾರೋ ವಿದೇಶದವರು, ಬೇರೆ ರಾಜ್ಯದವರು ಬಂದು ಇಲ್ಲಿ ನಮ್ಮನ್ನು ಆಳ್ತಾ ಇದ್ದಾರೆ. ಬೆಂಗಳೂರು ಇವತ್ತು ಕನ್ನಡಿಗರ ಕೈ ತಪ್ಪಿ ಹೊರಗಡೆ ಹೋಗ್ತಾ ಇದೆ. ನಮ್ಮ ಆರ್ಥಿಕತೆ, ನಮ್ಮ ವ್ಯಾಪಾರ, ನಮ್ಮ ಜಮೀನುಗಳನ್ನೆಲ್ಲ ರೈತರು ಕಳ್ಕೊಂಡು ಯಾರೋ ಗುಜರಾತಿಗಳು, ಮಾರ್ವಾಡಿಗಳು ಪಡ್ಕೊಳ್ಳೋ ಅಂತಹ ಸ್ಥಿತಿ ಬಂದಿದೆ. ಯಾರೂ ಕನ್ನಡವನ್ನು ಮಾತಾಡದೆ ಕನ್ನಡ ಭಾಷೆಗೂ ಕುತ್ತು ಬರ್ತಿರೋ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡದ ಒಂದು ಪ್ರತಿಮೆಯನ್ನು ಇಲ್ಲಿ ಅನಾವರಣ ಮಾಡೋದ್ರ ಮೂಲಕ ಕನ್ನಡಿಗರ ಅಸ್ತಿತ್ವಕ್ಕೆ, ನಮ್ಮ ತನಕ್ಕೆ ಈ ಒಂದು ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಇಲ್ಲಿನ ಆರ್ಥಿಕತೆ ಕನ್ನಡಿಗರಿಗೆ ಸಿಗಬೇಕು, ನೆಲ ಜಲ ಎಲ್ಲ ಕನ್ನಡಿಗರದಾಗಬೇಕು. ಆ ಥರದ ಯೋಜನೆಗಳು ಬರಬೇಕು. ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ನಾನು ಕನ್ನಡ ಸೇನೆಯನ್ನು ಕಟ್ಟಿ ಹಿಂದೆ ಹೋರಾಟ ಮಾಡಿದ್ವಿ. ಕಾಲೇಜ್ ದಿನಗಳಲ್ಲಿ ಪಟ್ಟಣ ನಾಗರಾಜ್ ಅವ್ರ ಜೊತೆ, ನಾರಾಯಣ ಕುಮಾರ್ ಅವ್ರ ಜೊತೆ, ಮತ್ತು ನಂತರದಲ್ಲಿ ಶಿವರಾಮೇಗೌಡರು, ನಾರಾಯಣಗೌಡರ ಜೊತೆಗೆ ನಾವು ಹೋರಾಟದಲ್ಲಿ ಕೈ ಜೋಡಿಸಿದ್ವಿ. ಮುಂದಕ್ಕೂ ಕೈ ಜೋಡಿಸ್ತೀವಿ. ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮಗೆ ಖುಷಿ ಇದೆ. ಧನ್ಯವಾದ.